ನಮಗೆ ಜ್ವರ ಬಂದರೆ ನಾವು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ನ ತಗೋತೀವಿ. ತಲೆನೋವು ಅಥವಾ ಮೈಕೈ ನೋವು ಬಂದಾಗ ಐಬುಪ್ರೊಫೆನ್ನ ತಗೊಳ್ತೀವಿ. ಈ ಔಷಧಿಗಳು ನಾವು ದಶಕಗಳಿಂದ ಚಿಂತೆ ಇಲ್ಲದೆ ಬಳಸ್ತಾ ಇರುವಂಥ ಸುರಕ್ಷಿತ, ವಿಶ್ವಾಸಾರ್ಹ ಔಷಧಗಳಾಗಿವೆ. ಆದರೆ ಈ ದಿನನಿತ್ಯದ ಔಷಧಿಗಳು 21ನೇ ಶತಮಾನದ ಅತ್ಯಂತ ಅಪಾಯಕಾರಿ ಆರೋಗ್ಯ ಬಿಕ್ಕಟ್ಟೊಂದನ್ನು ಮೌನವಾಗಿ ಉತ್ತೇಜಿಸುತ್ತಿದೆ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಈ ಮಾತ್ರೆಗಳು ಬ್ಯಾಕ್ಟೀರಿಯಾಗಳನ್ನು ಅದರ ವಿರುದ್ಧ ಹೋರಾಡಲು ಬಳಸುವಂತಹ ಆ್ಯಂಟಿಬಯೋಟಿಕ್ಸ್ಗಳ ವಿರುದ್ಧ ಸುಲಭವಾಗಿ ಪ್ರತಿರೋಧ ತೋರುವಂತೆ ಬ್ಯಾಕ್ಟೀರಿಯಾಗಳಿಗೆ ಶಕ್ತಿಯನ್ನು ಒದಗಿಸ್ತಾಯಿವೆ. ಆ್ಯಂಟಿಬಯೋಟಿಕ್ಸ್ಗಳು ವೈದ್ಯಕೀಯ ಲೋಕದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದ್ವು. ನೂರಾರು ವರ್ಷಗಳ ಹಿಂದೆ ಒಂದು ಸಣ್ಣ ಸೋಂಕು ತಗುಲಿದರೆ ಸಾವು ಸಂಭವಿಸ್ತಾ ಇತ್ತು. ಇಂದು ಆ್ಯಂಟಿಬಯೋಟಿಕ್ಸ್ಗಳು ನಮ್ಮನ್ನು ಮಾರಕ ಕಾಯಿಲೆಗಳು, ಶಸ್ತ್ರಚಿಕಿತ್ಸೆಗಳು ಮತ್ತು ದಂತ ವೈದ್ಯರ ಭೇಟಿಗಳಿಂದ ನಮ್ಮನ್ನು ರಕ್ಷಿಸ್ತಾ ಇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ್ಯಂಟಿಬಯೋಟಿಕ್ಸ್ಗಳ ಶಕ್ತಿ ಕುಸಿತಾ ಇದೆ. ದಿನೇ ದಿನೇ ಬ್ಯಾಕ್ಟೀರಿಯಾಗಳು ಬಹು ಆ್ಯಂಟಿಬಯೋಟಿಕ್ಸ್ಗಳಿಗೆ ಪ್ರತಿರೋಧ ತೋರುತ್ತಾ ಸೂಪರ್ ಬಗ್ಗಳಾಗಿ ವಿಕಸನಗೊಳ್ತಾ ಇವೆ. ಇದನ್ನು ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನು ಅತಿ ದೊಡ್ಡ ಜಾಗತಿಕ ಆರೋಗ್ಯ ಬೆದರಿಕೆಗಳಲ್ಲಿ ಒಂದು ಅಂತ ತಿಳಿಸಿದೆ. ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ನೇರವಾಗಿ 1.27 ಮಿಲಿಯನ್ ಜನರಲ್ಲಿ ಸಾವನ್ನು ತಂದಿದೆ. ಇದು HIV ಅಥವಾ ಮಲೇರಿಯಾಕ್ಕಿಂತ ಹೆಚ್ಚು ಅಂತ 2019ರ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನ ಡೇಟಾ ತಿಳಿಸಿದೆ. ಆ್ಯಂಟಿಬಯೋಟಿಕ್ಸ್ಗಳ ದುರುಪಯೋಗವು ಪ್ರತಿರೋಧವನ್ನು ಹೆಚ್ಚಿಸುತ್ತೆ ಅಂತ ಹಲವರಿಗೆ ಈಗಾಗಲೇ ತಿಳಿದಿದೆ. ಆದರೆ ಈಗ ಇನ್ನೂ ಆಶ್ಚರ್ಯಕರವಾದ ಸಂಗತಿಯೊಂದು ಪ್ರೂವ್ ಆಗಿದೆ. ಐಬುಪ್ರೊಫೆನ್ ಮತ್ತು ಪ್ಯಾರಾಸಿಟಮಾಲ್ನಂತಹ ಆ್ಯಂಟಿಬಯೋಟಿಕ್ಸ್ ಅಲ್ಲದ ಔಷಧಿಗಳಿಂದ ಕೂಡ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಆಗ್ತಾ ಇರೋದು. ದಕ್ಷಿಣ ಆಸ್ಟ್ರೇಲಿಯಾ ವಿಶ್ವವಿದ್ಯಾಲಯದ ಸಂಶೋಧಕರು ಈ ರೀತಿಯ ಮೊದಲ ಅಧ್ಯಯನವನ್ನು ನಡೆಸಿದರು. ಅವರು ಸಾಮಾನ್ಯ ಪೇನ್ ಕಿಲ್ಲರ್ಗಳಾದ ಪ್ಯಾರಾಸಿಟಮಾಲ್ ಮತ್ತು ಐಬುಪ್ರೊಫೆನ್ನನ್ನು ಸಿಪ್ರೋಫ್ಲೋಕ್ಸಾಸಿನ್ ಎಂಬ ಆ್ಯಂಟಿಬಯೋಟಿಕ್ಸ್ನೊಂದಿಗೆ ಪರೀಕ್ಷೆ ಮಾಡಿದರು. ಈ ಸಿಪ್ರೋಫ್ಲೋಕ್ಸಾಸಿನ್ನ ಮೂತ್ರನಾಳ ಮತ್ತು ಕರುಳಿನ ಸೋಂಕನ್ನು ಉಂಟು ಮಾಡುವಂತಹ ಈ ಕೊಲೈ ಬ್ಯಾಕ್ಟೀರಿಯಾದ ವಿರುದ್ಧ ಬಳಸಲಾಗುತ್ತೆ. ಅವರು ಕಂಡುಕೊಂಡಿದ್ದು ಆಘಾತಕಾರಿಯಾಗಿತ್ತು. ಪ್ರತ್ಯೇಕವಾಗಿ ಐಬುಪ್ರೊಫೆನ್ ಮತ್ತು ಪ್ಯಾರಾಸಿಟಮಾಲ್ ಬ್ಯಾಕ್ಟೀರಿಯಾದ ರೂಪಾಂತರಗಳನ್ನು ಹೆಚ್ಚಿಸಲು ಪ್ರಾರಂಭಿಸಿತ್ತು. ಇನ್ನು ಆ್ಯಂಟಿಬಯೋಟಿಕ್ಸ್ಗಳ ಜೊತೆಗೆ ಪರೀಕ್ಷೆ ನಡೆಸಿದಾಗ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಸಿಪ್ರೋಫ್ಲೋಕ್ಸಾಸಿನ್ ವಿರುದ್ಧ ಮಾತ್ರ ಅಲ್ಲ, ಬಹು ಆ್ಯಂಟಿಬಯೋಟಿಕ್ ವರ್ಗಗಳ ವಿರುದ್ಧವೂ ಕೂಡ ರೆಸಿಸ್ಟೆನ್ಸ್ ಉಂಟಾಗಿತ್ತು. ಬ್ಯಾಕ್ಟೀರಿಯಾಗಳು ಕೇವಲ ಬದುಕುತ್ತಿರಲಿಲ್ಲ, ಅವು ಮಾರಕವಾಗಿ ವಿಕಸನಗೊಳ್ತಾ ಇದ್ವು. ಪ್ರಯೋಗಾಲಯದ ಒಳಗೆ ಸಂಶೋಧಕರು ಏನು ನಡೆಯುತ್ತಿದೆ ಎಂಬುದನ್ನು ಕಂಡುಕೊಂಡಿದ್ದಾರೆ. ಐಬುಪ್ರೊಫೆನ್ ಮತ್ತು ಪ್ಯಾರಾಸಿಟಮಾಲ್ ಬ್ಯಾಕ್ಟೀರಿಯಾದ ರಕ್ಷಣಾ ವ್ಯವಸ್ಥೆಗಳನ್ನು ಸಕ್ರಿಯಗೊಳಿಸುತ್ತವೆ. ಬ್ಯಾಕ್ಟೀರಿಯಾಗಳನ್ನು ಸಣ್ಣ ಕೋಟೆಗಳಂತಹ ಕೋಶಗಳು ಅಂತ ನಾವು ಊಹಿಸಿಕೊಂಡ್ರೆ, ಆ್ಯಂಟಿಬಯೋಟಿಕ್ಗಳು ಈ ಕೋಟೆಯ ಗೋಡೆಯನ್ನು ಛಿದ್ರಗೊಳಿಸಿ ಕೋಟೆಯನ್ನು ಕೆಡವಿ ಹಾಕುವ ಸಿಡಿಗುಂಡುಗಳಂತೆ ಕೆಲಸ ಮಾಡುತ್ತವೆ. ಆದರೆ ಈ ಸಾಮಾನ್ಯ ಔಷಧಿಗಳ ಪ್ರಭಾವದಿಂದ ಕೋಟೆಗಳು ಬಲವಾದ ಗೋಡೆಗಳನ್ನು ನಿರ್ಮಿಸಲು ಪ್ರಾರಂಭಿಸಿವೆ ಮತ್ತು ಆ್ಯಂಟಿಬಯೋಟಿಕ್ಗಳನ್ನು ಕೋಟೆಯಿಂದ ಹೊರಗೆ ಕೂಡ ಹಾಕುತ್ತವೆ. ಇದರರ್ಥ ಆ್ಯಂಟಿಬಯೋಟಿಕ್ಸ್ಗಳು ದುರ್ಬಲವಾಗಿ, ನಿಧಾನವಾಗಿ ಮತ್ತು ಕೆಲವೊಮ್ಮೆ ಸಂಪೂರ್ಣವಾಗಿ ನಿಷ್ಪ್ರಯೋಜಕವಾಗಿ ಬಿಡ್ತಾ ಇವೆ. ಇದು ಕೇವಲ ಪ್ರಯೋಗಾಲಯದ ಕುತೂಹಲವಲ್ಲ. ಜನರು ಪ್ರತಿದಿನ ಬಹು ಔಷಧಿಗಳನ್ನು ತೆಗೆದುಕೊಳ್ಳುವ ಸ್ಥಳಗಳಲ್ಲಿ, ವಿಶೇಷವಾಗಿ ವೃದ್ಧರು ಇರುವಲ್ಲಿ ಈ ಸಂಶೋಧನೆಗಳು ಹೆಚ್ಚು ಮುಖ್ಯ ಅನಿಸಿಕೊಳ್ತವೆ. ವಯಸ್ಸಾದವರಿಗೆ ಹೆಚ್ಚಾಗಿ ಪೇನ್ ಕಿಲ್ಲರ್ಗಳು, ಹೃದಯ ಸಂಬಂಧಿತ ಔಷಧಗಳು, ಮಧುಮೇಹ ಔಷಧಗಳು ಮತ್ತು ಆ್ಯಂಟಿಬಯೋಟಿಕ್ಸ್ಗಳ ಮಿಶ್ರಣಗಳನ್ನು ವೈದ್ಯರು ಪ್ರಿಸ್ಕ್ರೈಬ್ ಮಾಡ್ತಾರೆ. ದೇಹದೊಳಗಿನ ಈ ನಿರಂತರ ಪರಸ್ಪರ ಕ್ರಿಯೆಯು ಬ್ಯಾಕ್ಟೀರಿಯಾಗಳು ಪ್ರತಿರೋಧವನ್ನು ಪುಡಿಗಟ್ಟುವುದನ್ನು ಕಲಿಯಲು, ನಮ್ಮ ದೇಹಕ್ಕೆ ಹೊಂದಿಕೊಳ್ಳಲು ಮತ್ತು ಸಂತಾನೋತ್ಪತ್ತಿ ಹೆಚ್ಚಿಸಿಕೊಳ್ಳಲು ಸೂಕ್ತವಾದ ವಾತಾವರಣವನ್ನು ಈ ಔಷಧಗಳು ಸೃಷ್ಟಿ ಮಾಡಿಕೊಡುತ್ತವೆ. ಮನೆಯಲ್ಲಿ ನಿಮ್ಮ ಅಜ್ಜಿ ಆ್ಯಂಟಿಬಯೋಟಿಕ್ಸ್ನ ಜೊತೆಗೆ ಪ್ಯಾರಾಸಿಟಮಾಲ್ ತೆಗೆದುಕೊಳ್ತಿದ್ದಾಳೆ ಅಂತ ನೀವು ಭಾವಿಸ್ಬೋದಾದರೂ ಅವಳ ಕರುಳಿನ ಬ್ಯಾಕ್ಟೀರಿಯಾಗಳು
ಸದ್ದಿಲ್ಲದೆ ಸೂಪರ್ ಬಗ್ನ ಕಾರ್ಖಾನೆಯಾಗಿ ಮಾರ್ಪಾಡಾಗ್ತಿವೆ. ಈ ಆವಿಷ್ಕಾರವು ಆ್ಯಂಟಿಬಯೋಟಿಕ್ಸ್ಗಳ ಬಗ್ಗೆ ನಾವು ಯೋಚಿಸುವ ವಿಧಾನವನ್ನು ಬದಲಾಯಿಸಿಬಿಟ್ಟಿದೆ. ದಶಕಗಳವರೆಗೆ ಕಥೆ ಸರಳವಾಗಿತ್ತು. ಆ್ಯಂಟಿಬಯೋಟಿಕ್ಸ್ಗಳನ್ನು ಅತಿಯಾಗಿ ಬಳಸೋದ್ರಿಂದ ಬ್ಯಾಕ್ಟೀರಿಯಾಗಳು ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ನ ಹೊಂದುತ್ತವೆ ಅನ್ನುವಂತಹ ಕಥೆಯಾಗಿತ್ತು. ಆದರೆ ಈ ಕಥೆ ಈಗ ಹೆಚ್ಚು ಜಟಿಲವಾಗಿದೆ. ಅಂದರೆ ಈಗ ಕೇವಲ ಆ್ಯಂಟಿಬಯೋಟಿಕ್ಸ್ ಮಾತ್ರ ಅಲ್ಲ, ಬದಲಾಗಿ ನಾವು ಸಾಮಾನ್ಯವಾಗಿ ತೆಗೆದುಕೊಳ್ಳುವಂಥ ಪೇನ್ ಕಿಲ್ಲರ್ಗಳು, BP, ನಿದ್ರೆ ಮಾತ್ರೆಗಳು, ಕೊಲೆಸ್ಟ್ರಾಲ್, ಡಯಾಬಿಟಿಸ್ ಮಾತ್ರೆಗಳಿಗೂ ಕೂಡ ಇದು ಸಂಬಂಧಿಸಿದ್ದಾಗಿದೆ. ಈ ಪ್ರತಿಯೊಂದು ಔಷಧಿಗಳು ಬದುಕುಳಿಯಲು ಬ್ಯಾಕ್ಟೀರಿಯಾಗಳಿಗೆ ತರಬೇತಿ ನೀಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇವೆ. ಹಾಗಾದರೆ ಏನು ಮಾಡಬೇಕು? ಭಯ ಪಡಬಾರ್ದು ಮತ್ತು ಜ್ವರಕ್ಕೆ ಪ್ಯಾರಾಸಿಟಮಾಲ್ ಅಥವಾ ನೋವಿಗೆ ಐಬುಪ್ರೋಫೆನ್ ತೆಗೆದುಕೊಳ್ಳುವುದನ್ನು ಖಂಡಿತವಾಗಿ ನಿಲ್ಲಿಸಬಾರ್ದು. ಸರಿಯಾಗಿ ಬಳಸಿದಾಗ ಈ ಔಷಧಿಗಳು ಸುರಕ್ಷಿತ ಮತ್ತು ಬಹಳ ಮುಖ್ಯವಾದವು. ಬದಲಾಗಿ ನಾವು ಪಾಲಿಫಾರ್ಮಸಿ ಬಗ್ಗೆ ಹೆಚ್ಚು ಜಾಗೃತರಾಗಿರಬೇಕು. ಅನೇಕ ರೋಗಗಳಿಗೆ, ವಿಶೇಷವಾಗಿ ವೃದ್ಧರ ಆರೈಕೆಯಲ್ಲಿ ಒಂದೇ ಸಮಯದಲ್ಲಿ ಔಷಧಿಗಳ ಮಿಶ್ರಣವನ್ನು ವೈದ್ಯರು ನೀಡ್ತಾರೆ. ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಹೆಚ್ಚುವಲ್ಲಿ ಅವುಗಳ ಅನಪೇಕ್ಷಿತ ಪಾತ್ರವನ್ನು ತಡೆಗಟ್ಟುವಾಗ ದಿನನಿತ್ಯದ ಔಷಧಿಗಳ ಪ್ರಯೋಜನಗಳನ್ನು ನಾವು ಹೇಗೆ ಸಮತೋಲನಗೊಳಿಸುವುದು ಎನ್ನುವಂತಹ ದೊಡ್ಡ ಸವಾಲು ವೈದ್ಯರು ಮತ್ತು ಸಂಶೋಧಕರ ಮುಂದೆ ಇದೆ. ಆ್ಯಂಟಿಬಯೋಟಿಕ್ಸ್ಗಳು ಆಧುನಿಕ ವಿಜ್ಞಾನದ ಪವಾಡಗಳಾಗಿವೆ. ಅವುಗಳಿಲ್ಲದೆ ಶಸ್ತ್ರಚಿಕಿತ್ಸೆ ಮಾರಕವಾಗಬಹುದು, ಹೆರಿಗೆ ಅಪಾಯಕಾರಿಯಾಗಬಹುದು ಮತ್ತು ಸಣ್ಣ ಸೋಂಕುಗಳು ಕೂಡ ಜೀವಕ್ಕೆ ಅಪಾಯವನ್ನು ತಂದೊಡ್ಬೋದು. ಈ ಹೊಸ ಸಂಶೋಧನೆಯು ನಮಗೆ ಒಂದು ಕಠಿಣ ಸತ್ಯವನ್ನು ನೆನಪಿಸುತ್ತೆ. ಸೂಪರ್ ಬಗ್ಗಳ ವಿರುದ್ಧ ಹೋರಾಟವು ನಾವು ಆ್ಯಂಟಿಬಯೋಟಿಕ್ಸ್ಗಳನ್ನು ಹೇಗೆ ಬಳಸುತ್ತವೆ ಎಂಬುದರ ಮೇಲೆ ಮಾತ್ರವಲ್ಲ, ನಮ್ಮ ಎಲ್ಲ ಔಷಧಿಗಳು ಬ್ಯಾಕ್ಟೀರಿಯಾದ ವಿಕಾಸವನ್ನು ಹೇಗೆ ರೂಪಿಸುತ್ತವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತೆ. ಇದು ವಿಜ್ಞಾನ, ಔಷಧ ಮತ್ತು ಬ್ಯಾಕ್ಟೀರಿಯಾದ ವಿಕಾಸದ ನಡುವಿನ ಹೋರಾಟ ಮತ್ತು ಅಂತಿಮ ಗೆರೆ ಮಾತ್ರ ಸ್ಪಷ್ಟವಾಗಿದೆ. ನಮ್ಮ ಉಳಿವು ಮುಂದೆ ನಮ್ಮ ಅಭ್ಯಾಸಗಳ ಮೇಲೆ ಅವಲಂಬಿತವಾಗಿದೆ. ಇದೇ ರೀತಿ ಆರೋಗ್ಯ ಕುರಿತಾದಂತಹ ಸಂಶೋಧನಾ ಆಧಾರಿತ ವಿಚಾರಗಳನ್ನು ತಿಳಿಯಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಸಲಹೆ, ಸೂಚನೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದ.